नो भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिम् वेदवेदान्तसारज्ञं सद्गुरुं प्रणतोऽस्म्यहम् सदा ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः एकं विशिष्टस्थानं लभते भजते सा कृतिः इदानीं विचार्यते। तत्र अष्टमो विषयः ब्रह्मात्मनः शब्दप्रमाणकत्वम् इति इदानीं विचारयामः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं कारयामः। तत्र तावत् श्री श्री स्वामिचरणानां प्रशस्तिश्लोकमेकं द्विवारं पठामः। ॐ कषाय स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। तत्र अष्टमो विषयः। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान सम्प्रदायविदो गुरून् नत्वा विशुद्ध वेदांत परिभाषा प्रकाश्यते।
ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಚರಣರ ಒಂದು ವಿಶಿಷ್ಟವಾದ ಸಂಸ್ಕೃತ ಕೃತಿ ವಿಶುದ್ಧ ವೇದಾಂತ ಪರಿಭಾಷಾ. ಅದರಲ್ಲಿ 8ನೆಯ ವಿಷಯ ಯಾವುದು? ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ ಅಂತಕ್ಕಂಥದ್ದು. ಇದನ್ನ ಹೇಗೆ ನಾವು ಈ ವೇದಾಂತ ವಾಕ್ಯಗಳಲ್ಲಿ ತಿಳಿದುಕೊಳ್ಳಬೇಕು ಮತ್ತು ಇದಕ್ಕೆ ಇರ್ತಕ್ಕಂಥದ್ದು ಒಂದೇ ದಾರಿ, ಒಂದೇ ಪ್ರಮಾಣ ಶಾಸ್ತ್ರ ಅಂತಕ್ಕಂಥದ್ದನ್ನ ಸೂತ್ರಕಾರರು ಮೊಟ್ಟ ಮೊದಲೇ 3 ಮತ್ತು 4ನೆಯ ಅಧಿಕರಣಗಳಲ್ಲಿ, 3ನೆಯ ಅಧಿಕರಣ ಅದರಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಸೂತ್ರ ಶಾಸ್ತ್ರಯೋನಿತ್ವಾತ್, ಅದರಲ್ಲಿ ಮತ್ತೆ 4ನೆಯದು ಸಮನ್ವಯಾಧಿಕರಣ, ಅದರಲ್ಲಿರ್ತಕ್ಕಂಥದ್ದು ಒಂದೇ ಒಂದು ಸೂತ್ರ ತತ್ತು ಸಮನ್ವಯಾತ್ ಅಂತಕ್ಕಂಥ ಸೂತ್ರ. ಈ 2 ಸೂತ್ರಗಳಲ್ಲಿ ಭಗವಾನ್ ಬಾದರಾಯಣರು ಈ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಸೂತ್ರ ರೂಪದಿಂದ. ಅರ್ಥವಾಗೋದು ಬಹಳ 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 ಕಷ್ಟ. ಆದ್ದರಿಂದ ಅದಕ್ಕೆ ಭಾಷ್ಯಕಾರರಾದ ಭಗವಾನ್ ಶಂಕರ ಭಗವತ್ ಪೂಜ್ಯಪಾದರು ಆ ಒಂದು ಕೊನೆಯ ಆ ಅಧಿಕೃತದ ಅದರ ಚತುಸ್ಸೂತ್ರಿ ಅಂತ ಕರೀತಾರಲ್ಲ, ಅದರಲ್ಲಿ 4ನೆಯ ಸೂತ್ರ, 4ನೆಯ ಅಧಿಕರಣ, 4ನೆಯ ಸೂತ್ರ ತತ್ವ ಸಮನ್ವಯ. ಇದಕ್ಕೆ ಅದ್ಭುತವಾಗಿ ಭಾಷ್ಯವನ್ನು ಬರೆದು ಎಲ್ಲ ವೇದಾಂತ ವಾಕ್ಯಗಳು ಕೂಡ ಬ್ರಹ್ಮದಲ್ಲಿಯೇ ಹೇಗೆ ಸಮನ್ವಿತವಾಗಿವೆ ಅಂತಕ್ಕಂಥದ್ದು ಸರ್ವೇಷಾಂ ವೇದಾಂತ ವಾಕ್ಯಾನಾಂ ಬ್ರಹ್ಮಣಿ ಕಥಂ ಸಮನ್ವಯ ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಎಲ್ಲವನ್ನೂ ಕೂಡ ಅಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ ಒಂದು ಆಧಾರದ ಮೇಲೆ ಇಲ್ಲಿ ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ ಎಂಬುದಾಗಿ ಇಲ್ಲೂ ಕೂಡ ಹೇಳಿದ್ದಾರೆ. ಆದರೆ ಇಲ್ಲೂ ಕೂಡ ಕೆಲವು ಗೊಂದಲಗಳು ಪ್ರಾಪ್ತವಾಗಿ ಬಿಡುತ್ತೆ. ಏನು ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವಂ ಅಂತಂದ್ರೆ, ಈ ಬ್ರಹ್ಮಕ್ಕೆ ಶಬ್ದವೇ ಪ್ರಮಾಣವಾಗಿದೆ, ಆಗಮವೇ ಪ್ರಮಾಣ, ವೇದಾಂತ ವಾಕ್ಯಗಳೇ ಪ್ರಮಾಣ. ಇನ್ನು 2 ಕೂಡ ಪ್ರಮಾಣವಲ್ಲ. ಯಾವುದು? ಪ್ರತ್ಯಕ್ಷ, ಅನುಮಾನ ಮುಂತಾದವು. ಅನುಪಲಬ್ಧಿ, ಅರ್ಥಾಪತ್ತೆ ಅವೆಲ್ಲ ಬಿಡಿ. ಮುಖ್ಯವಾಗಿ 3 ಮೊದಲ 2 ಪ್ರಮಾಣಗಳಲ್ಲ. ಹಾಗಾಗಿ ಆಗಮವೇ ಪ್ರಮಾಣ ಅಂತ ಹೇಳಿದ್ದಾರಲ್ಲ. ಈ ಅಪ್ರಮೇಯವಾದ ಬ್ರಹ್ಮವನ್ನು ತಿಳಿಸಿಕೊಡುವುದಕ್ಕೆ ಶಾಸ್ತ್ರವನ್ನು ಪ್ರಮಾಣ ಅಂತ ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಅದು ಹೇಳಿಬಿಟ್ಟಿದ್ದಾರಲ್ಲ, ಹೇಳಿಬಿಟ್ಟಿದ್ದಾರೆ. ಆದರೆ ಆ ಅಪ್ರಮೇಯವಾಗಿರುವ ಬ್ರಹ್ಮ ತತ್ವವನ್ನ ತಿಳಿಸುವುದಕ್ಕೆ ಶಾಸ್ತ್ರವೇ ಪ್ರಮಾಣವಾಗಿದೆ ಎಂದು ಹೇಳಿದಾಗ ಅದಕ್ಕೆ ಒಂದು ವಿಶಿಷ್ಟವಾದ ರೀತಿಯಲ್ಲಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು. ಯಾಕೆ? ಅಪ್ರಮೇಯವಾದ ತತ್ವ ಅದನ್ನ ಪ್ರಮಾಣಗಳಿಂದ ತಿಳಿಸ್ತಾ ಇದ್ದಾರೆ. ಅಂದ ಮೇಲೆ ಏನರ್ಥ? ಒಂದಕ್ಕೊಂದು ವಿರೋಧ ಆಗೋಯ್ತಲ್ಲ. ಅಂದ್ರೆ ಅದಕ್ಕೆ ಒಂದು ವಿಶಿಷ್ಟವಾದ ಒಂದು ಸಂಪ್ರದಾಯ ಅಂತಕ್ಕಂಥದ್ದು ಇದೆ. ಆ ಸಂಪ್ರದಾಯವನ್ನ ಹೇಳತಕ್ಕಂಥದ್ದು ಈ ಗ್ರಂಥದ ಉದ್ದೇಶ. ಅದನ್ನೇ ನಾವಿಲ್ಲಿ ವೇದಾಂತ ಸಂಪ್ರದಾಯ ಅಂತ ಹೇಳಿ ಅದನ್ನ ವೇದಾಂತಗಳಲ್ಲಿ ಅದು ಪರಿಭಾಷೆ ಅಂತ ನಾವು ಕರೆದಿದ್ದೇವೆ. ಪರಿಭಾಷೆ ಅಂತಂದ್ರೆ ಏನು? ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡತಕ್ಕಂಥ ವಾಕ್ಯಗಳು. ಅದು ಸಾಮಾನ್ಯವಾಗಿ ಬೇರೆ ಅರ್ಥ ಆಗುತ್ತೆ ಲೌಕಿಕವಾಗಿ. ಆದರೆ ಪ್ರಕೃತ ಸಂದರ್ಭದಲ್ಲಿ ಅದಕ್ಕೆ ಒಂದು ವಿಶಿಷ್ಟವಾದ ಅರ್ಥವನ್ನು ಮಾಡಿಕೊಳ್ಳಬೇಕಾದಕ್ಕೆ ಒಂದು ರೀತಿ ನೀತಿ ಅಂತ ಬೇಕು. ಆ ರೀತಿ ನೀತಿಗೆ ಹೇಳ್ತಾರೆ ಸಂಪ್ರದಾಯ ಎಂಬುದಾಗಿ. ಯಾವ ಸಂಪ್ರದಾಯದ ಮೂಲಕ ಅರ್ಥ ಮಾಡಿಕೊಳ್ಳಬೇಕು ಅಂತಂದ್ರೆ, ಹೀಗೆ ಈ ಸಂಪ್ರದಾಯವನ್ನು ಹೇಳುವಾಗಲೂ ಕೂಡ
ಇದು ಎಲ್ಲೂ ಕೂಡ ಶಂಕರ ಭಗವತ್ಪಾದರು ನೋಡಿ, ನಾನು ಈ ಸಂಪ್ರದಾಯವನ್ನು ಹೇಳಿದ್ದೇನೆ ಅಂತ ಎಲ್ಲೂ ಹೇಳಿಲ್ಲ. ಈ ಸಂಪ್ರದಾಯಕ್ಕೆ ಇದಕ್ಕೂ ಅಷ್ಟೇ, ಅದು ಹೇಗೆ ವಿಶಿಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕೋ ಈ ಪರಂಪರೆನೂ ಅಷ್ಟೇ ವಿಶಿಷ್ಟವಾಗಿದೆ. ಏನು ವಿಶೇಷ ಆದರೆ ಅಂತಂದ್ರೆ, ಇದು ಸಾಮಾನ್ಯವಾದ ಪರಂಪರೆ ಅಲ್ಲ. ಎಲ್ಲಿಂದ ಬಂದಿರತಕ್ಕಂಥದ್ದಿದು? ಪ್ರಥಮ ಶರೀರಿ ವ್ಯಾಕೃತವಾಗಿ ಪ್ರಪ್ರಥಮವಾಗಿ ತೋರಿಕೊಂಡವನು ವ್ಯಾಕೃತ ರೂಪದಿಂದ. ಯಾರವನು? ಚತುರ್ಮುಖ ಬ್ರಹ್ಮ. ಅಲ್ಲಿಂದ ಬಂದಿರತಕ್ಕಂಥದ್ದು ಇದು ಸಂಪ್ರದಾಯ ಅಂತಕ್ಕಂಥದ್ದು. ಅಲ್ಲಿಂದ ಇಲ್ಲಿಯವರೆಗೂ ಬಂದಿದೆ ಇದು. ಇಂತಹ ಒಂದು ವಿಶಿಷ್ಟವಾದ ಪರಂಪರೆಯುಳ್ಳ ಸಂಪ್ರದಾಯ ಇದೆಯಲ್ಲ, ಅದರ ಮೂಲಕವಾಗಿಯೇ ನಾವು ವೇದಾಂತ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆಗಲೇ ವೇದಾಂತ ವಾಕ್ಯಗಳಿಗೆ ಅಪ್ರಮೇಯವಾದ ಬ್ರಹ್ಮತತ್ವವನ್ನು ತಿಳಿಸಿಕೊಡುವುದರಲ್ಲಿ ಏನು ಇದು ಪ್ರಮಾಣ ಅಂತ ಅನ್ನಿಸ್ಕೊಳ್ತದೆ. ಹೇಗೆ ಪ್ರಮಾಣ ಅಂತಕ್ಕಂಥದ್ದನ್ನ ಇದುವರೆಗೂ ಕೂಡ ನಾವು ನೋಡಿದ್ದಾಯ್ತು. ಏನು ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಏನು ಪ್ರಮಾಣ ಅಂತ ಹೇಳಿದ್ರೆ ಗೊತ್ತೇನು? ಬರೀ ಪ್ರಮಾಣ ಅಷ್ಟೇ ಅಲ್ಲ, ಶಾಸ್ತ್ರವು ಏನಾಗಿದೆ? ಶಾಸ್ತ್ರಂತು ಅಂತ್ಯಂ ಪ್ರಮಾಣಂ. ಅದೇನು? ಅದು ಕಟ್ಟ ಕಡೆಯ ಪ್ರಮಾಣ ಅಂದ್ರೇನು? ಅದಾದ ನಂತರ ಯಾವ ಪ್ರಮಾಣ ಪ್ರಮೇಯ ವ್ಯವಹಾರವೇ ಇರುವುದಿಲ್ಲ. ಅಲ್ಲಿಗೆ ಎಲ್ಲ ಪ್ರಮಾತೃ ಪ್ರಮೇಯ ಎಲ್ಲವೂ ಕೂಡ ಮುಕ್ತಾಯಗೊಂಡು ಬಿಟ್ಟವು ಅಷ್ಟೇ. ಅದರ ಮುಂದಕ್ಕೆ ಯಾವ ತ್ರಿಪುಟಿ ವ್ಯವಹಾರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಅದನ್ನು ತಿಳಿಸಿಕೊಟ್ಟು ಈ ತ್ರಿಪುಟಿ ಇದೆಯಲ್ಲ, ಅವು ಕೂಡ ಇಲ್ಲವಾಗಿ ಬಿಡುತ್ತವೆ. ಏನು? ಅವು ಕೂಡ ಓಹೋ ಏನು ಎಲ್ಲ ಆಭಾಸ ರೂಪವಾಗಿ ಕೇವಲ ಉಪಾಯ ರೂಪದಿಂದ ತಿಳಿಸಿಕೊಟ್ಟಿರತಕ್ಕಂಥದ್ದು ಎನ್ನುವುದು ನಮಗೆ ತಿಳಿದು ಬರುತ್ತದೆ. ಆದ್ದರಿಂದ ಇದಕ್ಕೆ ಹೇಳ್ತಾರೆ ಅಂತ್ಯ ಪ್ರಮಾಣ ಅಂತಕ್ಕಂಥದ್ದನ್ನು ಹೇಳಿ ಆ ಒಂದು ವಾಕ್ಯವನ್ನು ಕೂಡ ಉದ್ಧಾರ ಮಾಡಿದ್ರು. ಆ ವಾಕ್ಯ ಒಂದು ವಾಕ್ಯವನ್ನು ಮಾತ್ರ ಅದನ್ನ ನೋಡ್ಕೊಂಡು ಬಿಡೋಣ. ಇಲ್ಲಿ ಇಲ್ಲಿ 13 ಕರೆಕ್ಟ್. ಶಾಸ್ತ್ರಂತು ಅಂತ್ಯಂ ಪ್ರಮಾಣಂ ಅತದ್ಧರ್ಮಾಧ್ಯಾರೋಪಣ ನಿವರ್ತಕತ್ವಾತ್ ಅಂತಕ್ಕಂಥದ್ದು ವಾಕ್ಯ. ಇದು ಈ ಭಾಷ್ಯದಲ್ಲಿ ಬರ್ತಕ್ಕಂಥದ್ದು. ಅದನ್ನ ಈ ನಮ್ಮ ಸ್ವಾಮಿಪಾದರು ಕೂಡ ಉದ್ಧಾರ ಮಾಡಿ ಅಂತ್ಯ ಪ್ರಮಾಣ ಹೇಗೆ ಅಂತಕ್ಕಂಥದ್ದನ್ನ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಕೂಡ ಇಲ್ಲಿಯವರೆಗೆ ಆಗಿದ್ದ ಒಂದು ವಿಚಾರ ಇದು. ಈಗ ಮುಂದಿನ ಒಂದು ಭಾಗವನ್ನು ನೋಡೋಣ. ಇಷ್ಟು ಆಗಿದೆ ಪ್ರಮಾಣ, ಅಂತ್ಯ ಪ್ರಮಾಣ ಅಂತ ಹೇಗೆ ಈ ವೇದಾಂತ ವಾಕ್ಯಗಳಿಗೆ ಬ್ರಹ್ಮವನ್ನು ತಿಳಿಸಿಕೊಳ್ಳುವುದರಲ್ಲಿ ಪ್ರಮಾಣತ್ವ ಅಂತಕ್ಕಂಥದ್ದು ಹೇಗೆ ಬಂತು ಅಂತಕ್ಕಂಥದ್ದನ್ನ ಹೇಳಿದ್ದಾಯ್ತು. ಈಗಲೂ ಕೂಡ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಭಾಷ್ಯ ವಾಕ್ಯಗಳನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದರು. ಒಂದೆರಡ ಬೇಕಾದಷ್ಟು ವಾಕ್ಯಗಳನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿ ಒಂದು ಉದಾಹರಣೆ ನಾವು ನೋಡಿದ್ವಿ, ಅದನ್ನು ನೋಡ್ಕೊಂಡು ಮುಂದೆ ಹೊರಟೋಣ. 40ನೇ ಪುಟ, ಅದು ಕೊನೆಯಲ್ಲಿ 1ನೆಯ ಅಂಶ ಯಾವುದು? ಕರ್ತವ್ಯ ಹಿ ವಿಷಯೇ ನ ಅನುಭವಾಪೇಕ್ಷಾ ಅಸ್ತಿ ಇತಿ ಶ್ರುತ್ಯಾದೀನಾಮೇವ ಪ್ರಾಮಾಣ್ಯಂ ಸ್ಯಾತ್ ಪುರುಷಾಧೀನ ಆತ್ಮಲಾಭತ್ವಾಚ ಕರ್ತವ್ಯಸ್ಯ ಅಂತ ಹೇಳಿದ್ರು. ಕರ್ತವ್ಯ ಹಿ ವಿಷಯ, ಯಾವುದು ಕರ್ತವ್ಯವಾಗಿದೆಯೋ ಅದಕ್ಕೆ ಏನು ಅನುಭವ ಅಂತಕ್ಕಂಥದ್ದು ಏನು ಬೇಡ. ಈಗ ನೋಡಿ, ವೇದಗಳಲ್ಲಿ ಇಂಥದ್ದನ್ನು ಮಾಡು ಎಂಬುದಾಗಿ ವಿಧಾನ ಮಾಡಿದ್ದಾರೆ.
ಅದಕ್ಕೇನು ಅದರ ಮೇಲೆ ಯಾವೊಂದು ಎರಡನೆಯ ಪ್ರಶ್ನೆ ಉದ್ಭವಿಸೋದಿಲ್ಲ ಅಷ್ಟೇ. ಅದೇ ಪ್ರಮಾಣ ಹಾಗೆ ಮಾಡಬೇಕು. ಮತ್ತೆ ಹಾಗಾಗಿ ಏನಾಗಿದೆ, ಯಾವ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂತ ಅಂದ್ಮೇಲೆ ಅದೇ ಪ್ರಮಾಣ ಅಂತ ಹೇಳಿ ಮತ್ತೆ ಇದೇನು ಮತ್ತೆ ಪುರುಷ ಅವೆಲ್ಲವೂ ಕೂಡ ಪುರುಷ ತಂತ್ರವಾಗಿದೆ, ಪುರುಷನಿಗೆ ಅಧೀನವಾಗಿದೆ. ಶಾಸ್ತ್ರದ ಕೆಲಸ ಏನು ಹೇಳುವುದಷ್ಟೇ, ಅದಕ್ಕೆ ಯಾವ ಅನುಭವ ಏನು ಬೇಕಿಲ್ಲ. ಆದರೆ ಅದನ್ನು ಮಾಡತಕ್ಕಂಥದ್ದು ಬಿಡತಕ್ಕಂಥದ್ದು ಯಾರಿಗೆ ಸೇರಿದೆ? ಪ್ರಮಾತ್ರವಿಗೆ ಸೇರಿದೆ. ಹಾಗಾಗಿ ಅದು ಪ್ರಮಾತ್ರಧೀನ ಅಥವಾ ಪುರುಷಾಧೀನ ಅಥವಾ ಕರ್ತೃಧೀನ ಎಲ್ಲ ಒಂದೇ ಅಂತ ಹೇಳಿ ಈಗ ಎರಡನೇ ಅಂಶವನ್ನು ಹೇಳ್ತಾ ಇದ್ದಾರೆ ಇವತ್ತಿನ ಒಂದು ಭಾಗ. ಪ್ರತ್ಯಕ್ಷ ಫಲತ್ವಾಚ ಜ್ಞಾನಸ್ಯ ಫಲವಿರಹ ಆಶಂಕ ಅನುಪಪತ್ತಿ. ಆಯ್ತು ಸ್ವಾಮಿ, ನೀವು ಹೇಳಿದ್ರಿ ವೇದವಾಕ್ಯಗಳಿಗೆ ನಾವು ವೇದವಾಕ್ಯ ಅನ್ನುವುದರಿಂದಲೇ ಅದು ಪ್ರಮಾಣವಾಗಿದೆ, ಬೇರೆ ಇನ್ನೇನು ಬೇಕಿಲ್ಲ ಅದಕ್ಕೆ ಅಂತ ಹೇಳಿದ್ರಲ್ಲ. ಇಲ್ಲಿ ಹೇಗೆ ಅಂತಂದ್ರೆ, ಇಲ್ಲಿ ನೋಡಿ, ವೇದ ವಾಕ್ಯಗಳಲ್ಲಿ ಕರ್ಮಕಾಂಡಗಳಲ್ಲಿ ಇರುವಂತೆ ಫಲದ ವಿಷಯದಲ್ಲಿ ಯಾವ ವಿಧವಾದ ಸಂಶಯವೂ ಕೂಡ ಇಲ್ಲಿ ಇರುವುದಿಲ್ಲ. ಅಂದ್ರೇನು? ಫಲವಿರಹ, ಫಲ ಆಗುತ್ತೋ ಅಥವಾ ಬಿಟ್ಟು ಬಿಡುತ್ತೋ ಆಗೋದಿಲ್ವೋ ಯಾರಿಗ್ ಗೊತ್ತು? ಯಾಕೆ? ಅದು ಕಾಲಾಂತರದಲ್ಲಿ ಲೋಕಾಂತರದಲ್ಲಿ ಆಗತಕ್ಕಂತಹ ಫಲಗಳವೆಲ್ಲ. ಮತ್ತು ಅಷ್ಟೇ ಅಲ್ಲ, ಜನ್ಮಾಂತರದಲ್ಲಿ ಆಗತಕ್ಕಂತಹ ಫಲಗಳು. ಲೋಕಾಂತರದಲ್ಲಿ ಅಂದ್ರೆ ಜನ್ಮಾಂತರದಲ್ಲಿ, ಬೇರೆ ಲೋಕಕ್ಕೆ ಹೋಗ್ಬೇಕಾದ್ರೆ ಈ ಜನ್ಮದಲ್ಲಿ ಹೋಗಕ್ಕಾಗಲ್ಲ. ಆದ್ದರಿಂದ ಇಷ್ಟು ಇರಬೇಕು, ಇದೆಲ್ಲ ಯಾವಾಗಲೂ ಆಗ್ತಕ್ಕಂಥ. ಅಂದ್ರೆ ಏನು? ಈಗ ನಮ್ಮ ಅನುಭವಕ್ಕೆ ಬರೋದಿಲ್ಲ ಅಷ್ಟೇ. ಆದರೆ ಇಲ್ಲಿ ಒಂದು ವಿಚಾರ ಹೇಳ್ತಾ ಇದ್ದಾರೆ ನೋಡಿ, ಏನು? ಕರ್ಮ ಫಲೇ ಹಿ ಸ್ವರ್ಗಾದೌ ಅನುಭವ ಅನಾರೂಢೆ ಸ್ಯಾದಿಯಮಾಶಂಕಾ ಭವೇದ್ವಾನವಾಯಿತಿ. ನೋಡಿ, ನಾವು ಹೀಗೆ ಮಾಡಿದ್ವಿ, ಈ ಒಂದು ಕರ್ಮ, ವೇದ ವಿಹಿತವಾದ ಕರ್ಮವನ್ನು ನಾವು ಮಾಡಿದ್ವಿ, ಅದಕ್ಕೆ ಫಲ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ಶಂಕೆ ಉಳ್ಕೊಳ್ಳುತ್ತೆ. ಯಾಕೆ? ಅವೆಲ್ಲವೂ ಕೂಡ ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ಆಗತಕ್ಕಂಥ ಫಲಗಳು. ಈಗ ನಮಗೆ ಗೊತ್ತಾಗೋದಿಲ್ಲ, ಅನುಭವಕ್ಕೆ ಬರೋದಿಲ್ಲ. ಅಲ್ಲಿ ಆ ಸಂದೇಹ ಬರುತ್ತೆ, ಆಗುತ್ತೋ ಇಲ್ವಪ್ಪ, ಹೇಗೆ ಗೊತ್ತಾಗುತ್ತೆ, ಯಾರಿಗ್ ಗೊತ್ತು, ಆದವ್ರು ಯಾರು ಹೇಳಿದವರಿಲ್ಲ ಬಂದು, ಇವೆಲ್ಲ ಉದ್ಭವ ಆಗುತ್ತಲ್ಲಿ. ಆಗುತ್ತೋ ಭವತಿ ಭವೇದ್ವಾ ನಮ, ಆಗುತ್ತೋ ಬಿಡುತ್ತೋ ಸಂಶಯ ಬರುತ್ತಲ್ಲಿ. ಆದರೆ ಇಲ್ಲಿ ಏನಾಗಿದೆ? ಅನುಭವಾರೂಢಂತು ಜ್ಞಾನ ಫಲಂ. ಇಲ್ಲೇನಾಗಿದೆ ಗೊತ್ತೇನು? ಈ ಜ್ಞಾನ ಫಲ ಅಂತಕ್ಕಂಥದ್ದು ಅನುಭವಾರೂಢ. ಅದೇನು? ಜ್ಞಾನ ಸಮಕಾಲದಲ್ಲಿಯೇ ಅನುಭವಕ್ಕೆ ಬರುವಂಥದ್ದು. ಹೋಗ್ತಾನೆ, ಜ್ಞಾನ ಸಮಕಾಲದಲ್ಲಿ ಅನುಭವಕ್ಕೆ ಬರತಕ್ಕಂಥದ್ದು ಇವೆಲ್ಲ. ನೋಡಿ, ಈಗ ತತ್ವಮಸಿ ಎಂದು ಗುರು ಹೇಳಿದ್ರು, ಇವನೇನ್ ಮಾಡ್ದ? ಅದಕ್ಕೆ ಬೇಕಾದಷ್ಟು ವಿಚಾರ ಮಾಡ್ದ. ವಿಚಾರ ಪ್ರಧಾನವಾದ ತಾನೇ ಇದು. ವಿಚಾರ ಮಾಡ್ದ, ವೇದಾಂತ ವಾಕ್ಯವನ್ನು ನೋಡ್ದ, ಎಲ್ಲ ಆಯ್ತು. ಮನನ ಮಾಡದ, ವಿಧಿಧ್ಯಾಸನವನ್ನ ಮಾಡ್ದ, ಎಲ್ಲ ಆಯ್ತು. ಮಾಡಿಬಿಟ್ಟು ಏನಾದ? ಇವನು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ. ಗುರು ತತ್ವಮಸಿ ಅಂತ ಹೇಳಿದ್ರು, ಇವನು ಅದನ್ನ ಮನನ ಮಾಡಿ ವಿಚಾರ ಮಾಡಿ ತರ್ಕದಿಂದ ವಿಚಾರ ಮಾಡ್ದ, ತರ್ಕಕ್ಕೆ ಹೊಂದಿಸ್ಕೊಂಡು ವಿಚಾರ ಮಾಡ್ದ. ವಿಚಾರ ಮಾಡ್ಬಿಟ್ಟು ಅನುಭವಕ್ಕೆ ತಂದ್ಕೊಂಡ್ಬಿಟ್ಟ. ಏನಂತ? ಅಹಂ ಬ್ರಹ್ಮಾಸ್ಮಿ ಅಂತ ಅನುಭವ ತಂದ್ಕೊಂಡ. ಆದ್ದರಿಂದ ಏನಾಯ್ತು ಅವನಿಗೆ? ಈಗಲೇ ಯಾವಾಗ ಅವನಿಗೆ ಜ್ಞಾನ ಒಂದು ಓಹೋ ಗೊತ್ತಾಯ್ತು, ಆಗಲೇ ಅದರ ಫಲ ಅನುಭವ ಆಗೋಯ್ತು. ಅನುಭವ ಆರುಢದ್ದು ಜ್ಞಾನ ಫಲ. ಜ್ಞಾನ ಫಲ ಅನುಭವದಲ್ಲಿ ಕೊನೆಗೊಳ್ತಾ ಇದೆ. ಮತ್ತು ಅದಕ್ಕೆ ಉದಾಹರಣೆ ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ. ಇಲ್ಲಿ ಸಾಕ್ಷಾತ್ ಬ್ರಹ್ಮ ಮತ್ತೆ ಅಪರೋಕ್ಷಾತ್ ಬ್ರಹ್ಮ
ಎರಡು ವಿಧದಿಂದ ಹೇಳಿದ್ದಾರೆ. ಇದು ಬೃಹದಾರಣ್ಯಕದಲ್ಲಿ ಈ ಒಂದು ಪದಕ್ಕೆ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದ ಆಚಾರ್ಯರು. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ, ಸಾಕ್ಷಾತ್ ಬ್ರಹ್ಮ ಅಂದ್ರೆ ಸಾಕಾಗಿತ್ತಲ್ಲ, ಅಥವಾ ಅಪರೋಕ್ಷಾತ್ ಬ್ರಹ್ಮ ಎರಡು ಒಂದೇ ಆಗಿದೆಯಲ್ಲ, ಆದರೂ ಕೂಡ ಎರಡು ಯಾಕೆ ಹೇಳಿದ್ರು ಅಂತ ಅನ್ನೋದಕ್ಕೆ ವಿಚಾರ ಮಾಡಿದ್ದಾರೆ. ಅದು ಆ ಸಂದರ್ಭ ಬಂದಾಗ ನೋಡಿ, ಇಲ್ಲಿ ಸಾಕಿದೆ. ಇತಿ ಶ್ರುತೆ ತತ್ವಮಸಿ ಇತಿ ಚ ಸಿದ್ಧವದುಪದೇಶ. ಇಲ್ಲಿ ಇನ್ನೊಂದು ತತ್ವಮಸಿ ಎಂಬುದಾಗಿ ಸಿದ್ಧವದುಪದೇಶ ಅಂದ್ರೆ ಏನು? ಆಗಲೇ ಇದು ಸಿದ್ಧವಾಗಿರ್ತಕ್ಕಂಥ ವಿಚಾರ ಎಂಬ ದೃಷ್ಟಿಯಿಂದ ಇದನ್ನು ಹೇಳಿದ್ದಾರೆ. ಹೇಗೆ ಗೊತ್ತಾಗುತ್ತೆ ಇದು? ತತ್ ತ್ವಂ ಅಸಿ ಅಂತ ಹೇಳಿದ್ದಾರೆ. ಅಸಿ ಅಂದ್ರೆ ಏನು? ಅಸಿ ಇಂತಕ್ಕಂಥದ್ದು ವರ್ತಮಾನ ಕಾಲದ ರೂಪ. ಈಗಿದೆಯೇ ನೀನು, ಈಗಾಗಿದೆಯೇ ಅಂತ ಅರ್ಥ. ಈಗಾಗಿದೆಯೇ ಅಂದ್ರೇನು? ಸಿದ್ಧವಾಗಿದೆಯೇ, ಸಿದ್ಧ ವಸ್ತು ಅದು. ನೋಡಿ, ಈಗ ವೇದಾಂತ ಪರಿಭಾಷಾ ಪುಸ್ತಕ ನನ್ನ ಮುಂದೆ ಇದೆ ಅಂದಾಗ ಏನಾಯ್ತು? ಈಗ ಇದೆ ಅದು ಅಂದ್ರೆ ಏನು? ಸಿದ್ಧ ವಸ್ತು, ಸಿದ್ಧವಾಗಿದೆ ಅದು. ಅದೇ ನೀನಾಗಿದ್ದೀಯೇ ಅಂತಂದ ಮೇಲೆ ಏನಾಯ್ತು? ಈಗ ಆಗಿದೀಯೇ ಅಂತ ಅರ್ಥ. ನೀನು ಕೂಡ ಆಗಿದ್ದೀಯೇ ಅಂದ್ರೆ ಏನು? ಸಿದ್ಧವಾದ ವಸ್ತುವನ್ನು ಉಪದೇಶ ಮಾಡಿದಂಗೆ ಹಾಗಾಯ್ತು, ಸಿದ್ಧ ವಸ್ತು. ಮತ್ತು ಇನ್ನೊಂದು ವಿಚಾರ ಹೇಳ್ತಾರೆ. ಇದು ಈ ಯಾವುದರಲ್ಲಿ ಬೌದ್ಧರ ಒಂದು ನಿರಾಕರಣ ವಾದದಲ್ಲಿ ಈ ಒಂದು ಸಂದರ್ಭ ಮುಂದೆ ಹೇಳ್ತಾರಲ್ಲ ವಾಕ್ಯ, ಇದು ಯಾರ್ಯಾರಿಗೆ ನಡೆದ ಸಂಭಾಷಣೆ? ಇದು ಭಾಷ್ಯಕಾರರ ನಿರ್ಣಯ. ಅಲ್ಲಿ ಭಾಷ್ಯಕಾರರು, ಸಿದ್ಧಾಂತಿಗಳು, ಬೌದ್ಧರ ಪೂರ್ವ ಪಕ್ಷಿಗಳು ಅಂತಕ್ಕಂಥದ್ದಲ್ಲ. ಇಲ್ಲಿ ಈ ಸಂದರ್ಭದಲ್ಲಿ ಏನಿದು ಅಂತಂದ್ರೆ, ಬೌದ್ಧರಲ್ಲೇ ಯಾರು ಸಿದ್ಧಾಂತಿಗಳು? ಯಾರು? ಬಾಹ್ಯಾರ್ಥವಾದಿಗಳು ಸಿದ್ಧಾಂತಿಗಳು. ಮತ್ತೆ ಪೂರ್ವ ಪಕ್ಷದವರು ಯಾರು? ವಿಜ್ಞಾನವಾದಿಗಳು. ಅಂದ್ರೇನು? ಬಾಹ್ಯಾರ್ಥವಾದಿಗಳು ಯಾವುದನ್ನ ಸಿದ್ಧ ಮಾಡಿ ತೋರಿಸ್ತಾ ಇದ್ದಾರೋ ಅದಕ್ಕೆ ಪೂರ್ವ ಪಕ್ಷವಾಗಿ ಈ ವಿಜ್ಞಾನವಾದಿಗಳು ನಿಂತ್ಕೊಂಡಿದ್ದಾರೆ. ಅವರವರಿಗೆ ನಡೀತಾ ಇರತಕ್ಕಂಥ ಒಂದು ವಾದ ಇದು ಸಂದರ್ಭ. ಇದು ಇಲ್ಲಿ ಭಗವತ್ಪಾದರು ತಮ್ಮ ನಿರ್ಣಯವನ್ನೇನು ಇಲ್ಲಿ ಹೇಳ್ತಾ ಇಲ್ಲ. ಅವರವರು ವಾಕ್ಯಾರ್ಥವಾದ ಒಂದು ಹೇಳ್ತಾನೆ ವಾಕ್ಯಾರ್ಥವಾದಿ, ಅದಕ್ಕೆ ವಿಜ್ಞಾನವಾದಿ ಇಲ್ಲ, ನೀವು ಹೇಳ್ತಾ ಇರೋದು ಸರಿ ಇಲ್ಲ ಅಂತ. ಹೀಗೆ ಅವರಿಬ್ಬರು ಸಂಬಂಧಪಟ್ಟಿದ್ದು ನೋಡೋಣ. ಯಾಕೆಂದ್ರೆ ಇದು ವಾಕ್ಯ ಅಂದ್ರೆ ಭಗವತ್ಪಾದರ ವಾಕ್ಯ. ಇದು ವಿಜ್ಞಾನವಾದ ಮತ್ತೆ ವಾಕ್ಯಾರ್ಥವಾದ ಇವೆರಡಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿ ಇದೆಲ್ಲ ಸಮುದಾಯ ಉಭಯೇಪಿತದ ಪ್ರಾಪ್ತಿ, ಅಲ್ಲಿಂದ ಪ್ರಾರಂಭವಾಗತಕ್ಕಂಥದ್ದು. ಸಮುದಾಯ ಉಭಯೇಪಿತದ ಪ್ರಾಪ್ತಿ ಅಂತಕ್ಕಂಥದ್ದು ಎಲ್ಲಿ? ಬೌದ್ಧ ಮತ ನಿರಾಕರಣೆ, ಅಲ್ಲಿಂದ ಪ್ರಾರಂಭವಾಗುತ್ತೆ. ಸುಮಾರು ನೋಡಿ 15 ಸೂತ್ರಗಳಲ್ಲಿ ಆ ಬೌದ್ಧರ ವಾದವನ್ನು ನಿರಾಕರಣೆ ಮಾಡಿದ್ದಾರೆ ಭಗವಾನ್ ಸೂತ್ರಕಾರರು. ಸಾಂಖ್ಯರನ್ನ ಬಿಟ್ಟರೆ, ಸಾಂಖ್ಯರನ್ನ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಬೇಕಾದಷ್ಟು ಸೂತ್ರಗಳಿದೆ, ಒಂದು ಪಾದನೇ ಇದೆ ಅದಕ್ಕೆ. ಅವರನ್ನು ಬಿಟ್ಟರೆ ಅತ್ಯಂತ ಹೆಚ್ಚಿನ ಸೂತ್ರಗಳಿಂದ ಬೌದ್ಧ ಮತವನ್ನ ಅತ್ಯಂತ ಹೆಚ್ಚಿನ ಸೂತ್ರದಿಂದ ನಿರಾಕರಣೆ ಮಾಡಿರ್ತಕ್ಕಂತಹ ಒಂದು ವಿಷಯ ಅಂತಂದ್ರೆ ಯಾವುದು? ಬೌದ್ಧರ ಈ ವಿಜ್ಞಾನವಾದ. ಅದೆಲ್ಲ ಮೂರು ಸೇರ್ಕೊಳ್ತದೆ: ಬಾಹ್ಯಾರ್ಥವಾದ, ವಿಜ್ಞಾನವಾದ, ಶೂನ್ಯವಾದ. ಅದನ್ನ ಮೂರನ್ನೂ ಕೂಡ ಒಟ್ಟಲ್ಲಿ ಬೌದ್ಧರ ಮತವನ್ನ ನಿರಾಕರಣೆ ಮಾಡಿದ್ದಾರೆ 15 ಸೂತ್ರಗಳಿಂದ. ವಿಸ್ತಾರವಾದ ಭಾಷ್ಯವನ್ನು ಆಚಾರ್ಯ ಬರೆದಿದ್ದಾರೆ, ಅಷ್ಟೇ ಗಹನವಾಗಿದೆ ಅದು. ನೋಡಿ ಈ ಸಂದರ್ಭ ನೋಡಿ, ಇದು ಯಾರು? ವಿಜ್ಞಾನವಾದಿ ಮತ್ತೆ ವಾಕ್ಯಾರ್ಥವಾದಿ, ಇವರಿಬ್ಬರಿಗೆ ಹೊಡಿತಾ ಇರತಕ್ಕಂಥ ವಾದ ಇದು. ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಪೂರ್ವಕವು ಸಂಭವ ಅಸಂಭವವು ಅವಧಾರ್ಯತೆ. ಇದಕ್ಕೆ ಈ ಹಿಂದಿನದೆಲ್ಲ ಹೇಳಬೇಕಾದ್ರೆ ತುಂಬಾ ಅದು ಇದಾಗುತ್ತೆ. ಬಟ್ ಇದು ನಾವು ನೋಡಿದ್ದೇವೆ. ನಾವು
ಇದನ್ನು ಓದಿದಾಗಿದೆ. ಏನು ಸಂದರ್ಭ ಇಲ್ಲಿ ಇಷ್ಟೇ. ವಾಕ್ಯಾರ್ಥವಾದಿ ಮತ ಏನು? ಯಾಕೆಂದ್ರೆ ಇದನ್ನು ಸ್ವಲ್ಪ ತಿಳ್ಕೊಳ್ಳದೆ ಈ ವಾಕ್ಯ ಏನು ಅರ್ಥವಾಗೋದಿಲ್ಲ ಈ ಭಾಗ. ವಾಕ್ಯಾರ್ಥವಾದ ಅವನೇನ್ ಮಾಡ್ತಾನೆ ಅಂದ್ರೆ, ನೋಡಿ, ವಾಕ್ಯಾರ್ಥ ಹೊರಗಡೆ ನಮಗೆ ಯಾವ ಯಾವ ಪದಾರ್ಥಗಳು ನಮಗೆ ಉಪಲಬ್ಧವಾಗಿದೆಯೋ, ನಮ್ಮ ಉಪಲಬ್ಧಿಗೆ ಬರುತ್ತಿದೆಯೋ, ನಮ್ಮ ಅರಿವಿಗೆ ಬರುತ್ತಿದೆಯೋ, ಅವೆಲ್ಲವೂ ಕೂಡ ಏನಾಗಿದೆ, ಇದೆ ಅಷ್ಟೆ. ತಥ್ಯತ ಇದೆ, ಅದು ವಾಕ್ಯಾರ್ಥ ಇದೆ. ಏನು, ಇದು ಕೂಡ ಒಂದು ತರಹದಲ್ಲಿ ಯಾವ ವಾದ ಇದು? ದ್ವೈತವಾದ. ಎಲ್ಲ ವಾಕ್ಯಾರ್ಥ ಪದಾರ್ಥಗಳು ಇವೆ ಅಂತಕ್ಕಂಥ ವಾಕ್ಯಾರ್ಥವಾದ. ಇದಕ್ಕೆ ಎದುರಾಗಿ ನಿಂತಿರತಕ್ಕಂಥವನು ವಿಜ್ಞಾನವಾದಿ. ಅವನೇನ್ ಮಾಡ್ತಾನೆ ನೋಡಿ, ವಾಕ್ಯಾರ್ಥವಾದ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ವಾಕ್ಯಾರ್ಥ ಅಂತ, ಅದು ಯಾವುದು ಕೂಡ ತಥ್ಯತಃ ಆ ರೂಪದಿಂದ ಇಲ್ಲ. ಮತ್ತೇನು ಅಂತಂದ್ರೆ, ವಿಜ್ಞಾನವೇ ಆ ರೂಪದಿಂದ ತೋರುತ್ತಿದೆ ಅಷ್ಟೇ. ನೋಡಿ, ಇಲ್ಲಿ ಬೌದ್ಧ ಮತ ವೇದಾಂತಕ್ಕೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು. ಹೋಗ್ತಾನೆ ಹೇಗೆ ಅದು ನೋಡಿ. ಇಲ್ಲೂ ಕೂಡ ಯಾವುದೋ ಒಂದು ತತ್ವ, ನಾವು ಯಾವ್ದು ಬ್ರಹ್ಮ ಅಂತ ಹೇಳ್ತೇವೆ, ವಿಜ್ಞಾನ ಅದು ಬಿಡಿ, ಒಂದು ತತ್ವ ಏನಾಗಿದೆ, ಅದೇ ಪರಿಪೂರ್ಣ ತತ್ವ. ಆ ತತ್ವವೇ ಏನಾಗಿದೆ, ಎಲ್ಲ ಕಡೆಯಲ್ಲಿಯೂ ಕೂಡ, ಎಲ್ಲ ರೂಪದಿಂದಲೂ ಕೂಡ ಅವಭಾಸ ರೂಪದಿಂದ ತೋರ್ತಾ ಇದೆ ಅಂತ ಏನ್ ಹೇಳ್ತಾರೆ, ಬೌದ್ಧರು ಹೇಳ್ತಾರೆ. ಮತ್ತೆ ವೇದಾಂತಿಗಳು ಕೂಡ ಅದನ್ನೇ ಹೇಳ್ತಾರೆ. ಇರತಕ್ಕಂಥದ್ದು ಒಂದೇ ತತ್ವ, ಆ ತತ್ವವೇ ಹೀಗೆ ನಾನಾ ವಿಧವಾಗಿ ತೋರ್ತಾ ಇದೆ ಅಂತ ಹೇಳಿ, ಒಂದು ರೀತಿಯಲ್ಲಿ ಇದು ವಿವರ್ತ ಅಂತಕ್ಕಂಥ ಒಂದು ಪದ ಇದೆ. ಇದನ್ನು ಹೇಳಿದ್ನಲ್ಲ, ವಿವರ್ತ ಅಂದ್ರೆ ಏನು, ತನ್ನ ಸ್ವರೂಪವನ್ನ ಬಿಟ್ಟು ಕೊಡದೆ ಏನಾಗಿದೆ, ಅನ್ಯಥಾ ತೋರ್ತಕ್ಕಂಥ ಆಭಾಸಮಾನ ವಿವರ್ತವ. ಅವರು ಅದನ್ನೇ ಹೇಳ್ತಾರೆ. ಆದರೆ ಅವರು ಯಾವುದಾ ತತ್ವ ಅಂತ ಹೇಳ್ತಾರೆ, ವಿಜ್ಞಾನ ಅಂತ ಹೇಳ್ತಾರೆ. ವೇದಾಂತಗಳು ಏನ್ ಹೇಳ್ತಾರೆ, ಬ್ರಹ್ಮ ಅಂತ ಹೇಳ್ತಾರೆ. ಏನು ಎಲ್ಲಕ್ಕೂ ಏನು ಬರೀ ಒಂದು ಹೆಸರಿನಲ್ಲಿ ಅಭಿಧಾನದಲ್ಲಿ ಭೇದ ಅಷ್ಟೇ. ಅವ್ರು ವಿಜ್ಞಾನ ಅಂತ ಹೇಳ್ತಾರೆ, ಇವ್ರು ಬ್ರಹ್ಮ ಅಂತ ಹೇಳ್ತಾರೆ. ಏನ್ ಭೇದ ಆಯ್ತು ಅಂದ್ರೆ, ಇಲ್ಲ, ಇಲ್ಲಿ ಅಷ್ಟೆಲ್ಲ ಹೇಳ್ತಾ ಕುತ್ಕೊಂಡು ಟೈಮೇ ಆಗೋಯ್ತಿಲ್ಲ. ಏನಂತ ಹೇಳ್ತಾರೆ, ಇಷ್ಟೇ ಸಾರಾಂಶ ಅವರದ್ದು. ನೋಡಿ, ನೀವು ಯಾವ ತತ್ವವನ್ನ ಪರಮಾರ್ಥ ಎಂಬುದಾಗಿ ಹೇಳುತ್ತಿದ್ದೀರೋ, ಅದು ಯಾವುದು, ವಿಜ್ಞಾನ. ಇರ್ತಕ್ಕಂಥದ್ದೇ ವಿಜ್ಞಾನ, ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೀರೋ, ನಾವು ಆ ಜಾಗದಲ್ಲ, ಅದಕ್ಕಿಂತಲೂ ಸೂಕ್ಷ್ಮವಾಗಿ ಏನಂತ ಹೇಳ್ತಾ ಇದ್ದೇವೆ, ಇನ್ನೊಂದು ತತ್ವವನ್ನು ಹೇಳ್ತಾ ಇದ್ದೇವೆ, ಅದೇ ಬ್ರಹ್ಮತತ್ವ. ನೀವೇನ್ ಮಾಡಿದ್ರಿ, ವಿಜ್ಞಾನಕ್ಕೆ ಬಂದು ಅಷ್ಟಕ್ಕೆ ನಿಂತುಕೊಂಡ್ರಿ, ಅದೇ ಪರಮಾರ್ಥ ಅಂತ. ಮುಂದಿನದನ್ನ ಏನಾಗಿದೆ, ವಿಚಾರ ಮಾಡಿಲ್ಲ. ಯಾಕೆ, ವಿಚಾರ ಪ್ರಧಾನವಾದ ಶಾಸ್ತ್ರ ಇರ್ತಾನೆ, ವಿಚಾರ ಮಾಡಬೇಕು, ವಿಚಾರ ಮಾಡಿಲ್ಲ. ಕಿಂಜ್ಯೋತಿಸ್ತವ ಭಾನುಮಾನ ಹನಿಮೆ ಇದೆಯಲ್ಲ, ಅದು ಒಂದೇ ಏಕಶ್ಲೋಕಿ, ಅದು ಇದರ ತಾತ್ಪರ್ಯ. ಬೃಹದಾರಣ್ಯಕದಲ್ಲೂ ಕೂಡ ಇದನ್ನು ವಿಸ್ತಾರವಾಗಿ ಆ ಮತ ಖಂಡನೆ ಮಾಡಿದ್ದಾರೆ ಅಂತ ಹೇಳಿ, ಎರಡಕ್ಕೂ ಇದು ಇರ್ಲಿ. ವಿಜ್ಞಾನವಾದಿ ಹೇಳ್ತಾ ಇದ್ದಾರೆ, ವಾಕ್ಯಾರ್ಥವಾದಿ ಹೊರಗೆ ನಮಸ್ಕರಿಂದ ಇದೆ ಅಂತ ಹೇಳ್ತಾನೆ. ವಿಜ್ಞಾನವಾದಿ ಏನ್ ಹೇಳ್ತಾರೆ, ನೋಡಪ್ಪ ಅವೆಲ್ಲ ವಿಜ್ಞಾನವೇ ಇಲ್ಲಿ ತೋರ್ತಾ ಇದೆ ಅಂತ ಹೇಳ್ತಾರೆ. ಈ ಪ್ರಕೃತಿಯ ವಾಕ್ಯ ಇದೆ ಉದಾಹರಣೆ ಮಾಡಿದ್ದಾರೆ. ಯಾತಕ್ಕಿಲ್ಲಿ ಈ ಶಬ್ದ ಪ್ರಮಾಣಕತ್ವ ಅಂತ ಅನ್ನೋದಕ್ಕೆ ಪೂರಕವಾಗಿ ಅಧ್ಯಾರೋಪದೃಷ್ಟಿಯಿಂದ ಹೇಗೆ ಅರ್ಥ ಮಾಡಬೇಕು ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಪ್ರಮಾಣ ಪ್ರವೃತ್ತಿ, ಅಪ್ರವೃತ್ತಿ ಪೂರ್ಣ. ಈ ಸಂಭವವು ಅಂದ್ರೆ ಒಂದು ವಸ್ತು ಇದೆ ಅಥವಾ ಇಲ್ಲ ಅಂತ ಹೇಳುವುದು ಯಾವುದರ ಮೇಲೆ ನಿಂತಿದೆ ಅಂದರೆ,
ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ಅಂದ್ರೆ ಪ್ರಮಾಣವು ಇಲ್ಲಿ ವ್ಯಾಪಾರ ಮಾಡುತ್ತೋ ವ್ಯಾಪಾರ ಮಾಡುವುದಿಲ್ಲವೋ ಅನ್ನುವುದರ ಮೇಲೆ ಆ ವಸ್ತು ಇದೆಯೋ ಇಲ್ಲವೋ ಎಂಬುದನ್ನ ನಿರ್ಧರಿಸಬೇಕು. ಅಷ್ಟೇ ಹೊರತು ನ ಪುನಃ ಏನಲ್ಲ ಸಂಭವ ಪೂರ್ವಕ್ಕೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ. ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿಗೆ ಅನುಸಾರವಾಗಿ ಇದೆಯೋ ಇಲ್ವೋ ಅಂತ ನಾವು ನಿರ್ಧರಿಸಬೇಕು ಅಷ್ಟೇ ಹೊರತು ಇದೆಯೋ ಇಲ್ವೋ ಅಂತ ಅನ್ನುವುದಕ್ಕೆ ಅನುಸಾರವಾಗಿ ಅದನ್ನ ಆಧಾರವಾಗಿ ಇಟ್ಕೊಂಡು ಅದಕ್ಕೆ ಹೊಂದುವ ಹಾಗೆ ಪ್ರಮಾಣ ಪ್ರವೃತ್ತಿಯನ್ನು ಮಾಡೋದಕ್ಕಾಗೋದಿಲ್ಲ. ಪ್ರಮಾಣಕ್ಕೆ ಪ್ರವೃತ್ತಿ ಇದೆಯೋ ಅಪ್ರವೃತ್ತಿ ಇದೆಯೋ ಅನ್ನೋದ್ರ ಮೇಲೆ ವಸ್ತು ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡಬೇಕು. ವಸ್ತು ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡಿ ಅದರ ಮೂಲಕ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ತೀರ್ಮಾನ ಮಾಡೋದಲ್ಲ. ಯದ್ದಿ ಪ್ರತ್ಯಕ್ಷಾದೀನಾಂ ಅನ್ಯತಮೇನಾಪಿ ಪ್ರಮಾಣೇನ ಉಪಲಭ್ಯತೆ ತತ್ ಸಂಭವತಿ. ಏನಿದು ವಾಕ್ಯಾರ್ಥವಾದಿ ಹೇಳ್ತಾ ಇರ್ತಕ್ಕಂಥ ಮಾತಿದು. ಯದ್ದಿ ಪ್ರತ್ಯಕ್ಷಾದೀನಾಂ ಅನ್ಯತಮೇನಾಪಿ, ಪ್ರತ್ಯಕ್ಷಾದೀನಾಂ ಪ್ರತ್ಯಕ್ಷ ಅನುಮಾನ ಆಗಮ ಶಾಸ್ತ್ರ, ಇದರಲ್ಲಿ ಅನ್ಯತಮೇನಾಪಿ ಯಾವ ಒಂದರಿಂದಲಾದರೂ ಪ್ರಮಾಣದಿಂದ ಒಂದು ವಸ್ತು ಇದೆ ಅಂತ ಸಿದ್ಧವಾಗ್ತಾ ಇದ್ರೆ ಆಗ ಏನಾಗಿದೆ ಆ ವಸ್ತು ಇದೆ ಅನ್ಬೇಕು. ಯಾಕೆ? ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿಗೆ ಅನುಸಾರವಾಗಿ ವಸ್ತುವಿನ ಅಸ್ತಿತ್ವವನ್ನು ನಿರ್ಧಾರ ಮಾಡ್ಬೇಕು ನಾವು. ಅಸ್ತಿತ್ವವನ್ನು ನಿರ್ಧಾರ ಮಾಡಿ ಆಮೇಲೆ ಪ್ರಮಾಣ ಪ್ರವೃತ್ತಿ ಅಪ್ರವೃತ್ತಿ ನಿರ್ಧಾರ ಮಾಡೋದಲ್ಲ. ಪ್ರಮಾಣ ಪ್ರವೃತ್ತಿ ಇರೋದಾದ್ರೆ ಯಾವುದೋ ಒಂದು ಮೂರರಲ್ಲಿ ಒಂದು ಪ್ರಮಾಣಕ್ಕೆ ವಿಷಯವಾಗಿದೆ ಅನ್ನೋದಾದ್ರೆ ವಸ್ತು ಇದೆ ಅಂತ ಅರ್ಥ. ಸಂಭವ ಎತ್ತು ನ ಕೇನಚಿದಪಿ ಪ್ರಮಾಣೇನ ಉಪಲಭ್ಯತೆ ತನ್ನ ಸಂಭವತಿ. ಒಂದು ವೇಳೆ ಈ ಮೂರು ಪ್ರಮಾಣಗಳಲ್ಲಿ ಯಾವ ಪ್ರಮಾಣಗಳಿಂದಲೂ ಕೂಡ ತಿಳಿದು ಬರದೇ ಹೋಗಿಬಿಟ್ಟರೆ ಆವಾಗ ಏನ್ ಮಾಡ್ಬೇಕು ನಾವು? ಆ ವಸ್ತು ಇಲ್ಲ ಎಂಬುದಾಗಿ ನಿರ್ಧಾರ ಮಾಡಬೇಕು. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ತನ್ನ ಸಂಭವ ಅದೇ ಇಹತು ಯಥಾ ಸ್ವಂ ಸರ್ವೈರಪಿ ಪ್ರಮಾಣೈ ವಾಕ್ಯೋರ್ಥ ಉಪಲಭ್ಯಮಾನ. ನೋಡಿ, ಇಲ್ಲಾದ್ರೆ ನೋಡಿ ವಿಜ್ಞಾನವಾದಿಗಳೇ, ನೀವು ಇಲ್ವೇ ಇಲ್ಲ, ಬರೀ ವಿಜ್ಞಾನ ಅಂತ ಹೇಳ್ತಾ ಇದ್ದೀರಲ್ಲ. ನೋಡಿ, ಯಾವ ಒಂದು ಪ್ರಮಾಣಕ್ಕೆ ವಿಷಯವಾದ್ರೂ ಸಾಕು ವಸ್ತು ಇದೆ ಅಂತ ಅರ್ಥ. ಹೌದ್ ತಾನೆ? ಎಲ್ರಿಗೂ ಗೊತ್ತಿರತಕ್ಕಂಥದ್ದು. ಹೀಗೆ ಇಲ್ಲೇನಾಗಿದೆ, ನಾವು ವಾಕ್ಯಾರ್ಥವಾದಿಗಳು ನಾವು ಹೇಳೋದ್ರಲ್ಲಿ ಏನಾಗಿದೆ? ಯಥಾ ಸ್ವಂ ಏನು ಆಯಾ ವಸ್ತುವಿಗೆ ತಕ್ಕಂತೆ. ಈಗ ನನ್ನ ಮುಂದೆ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಪುಸ್ತಕ ಇದೆ, ಇವೆಲ್ಲ ಏನಾಗಿದೆ? ಇವೆಲ್ಲವೂ ಕೂಡ ಪ್ರತ್ಯಕ್ಷ ಪ್ರಮಾಣಕ್ಕೆ ಗೋಚರವಾಗ್ತಾ ಇವೆ. ಆದ್ದರಿಂದ ಏನಾಗಿದೆ? ಇವೆಲ್ಲ ಇವೆ ಅಂತ. ಒಂದು ವೇಳೆ ಪ್ರತ್ಯಕ್ಷ ಪ್ರಮಾಣದಿಂದ ಗೋಚರವಾಗಲಿಲ್ಲ, ಅನುಮಾನ ಪ್ರಮಾಣದಿಂದ ಗೋಚರವಾಯಿತು, ಆಗಲೂ ಕೂಡ ಆ ಪದಾರ್ಥ ಇದೆ ಅಂತ ತೀರ್ಮಾನ ಆಯಿತು. ಎರಡರಿಂದಲೂ ಅಲ್ಲ, ಆಗಮ ಪ್ರಮಾಣದಿಂದ ಸಿದ್ಧವಾಯಿತು, ಆಗಲೂ ಇದೆ ಅಂತ ತೀರ್ಮಾನ ಆಯಿತು. ಯಾವ ಒಂದು ಪ್ರಮಾಣದಿಂದಲಾದರೂ ಸರಿ, ಅದು ಪ್ರಮಾಣಕ್ಕೆ ವಿಷಯವಾಗಿದೆ ಅಂದ್ರೆ ಇದೆ ಅಂತ ಅರ್ಥ. ನೋಡಿ, ನಮ್ಮಲ್ಲಿ ವಾಕ್ಯಾರ್ಥವಾದ ಹೇಳ್ತಾ ಇದ್ದಾರೆ. ನೋಡಿ, ನಾವು ಹೇಳ್ತಾ ಇದ್ದೀವಲ್ಲ, ಇಲ್ಲಿ ಏನಾಗಿದೆ? ಆಯಾ ವಸ್ತುವಿಗೆ ತಕ್ಕಂತೆ ಏನು ಅನುಮಾನದಿಂದಲೋ ಪ್ರತ್ಯಕ್ಷದಿಂದಲೋ ಆಗಮದಿಂದಲೋ ಅಥವಾ ಎಲ್ಲ ಪ್ರಮಾಣಗಳಿಂದಲೋ ಏನಾಗಿದೆ? ಸರ್ವೈರಪಿ ಪ್ರಮಾಣ, ಎಲ್ಲ ಪ್ರಮಾಣಗಳಿಂದಲೂ ಕೂಡ ವಾಕ್ಯೋರ್ಥ ಉಪಲಭ್ಯಮಾನ. ವಾಕ್ಯೋರ್ಥ ನಮ್ಮ ಹೊರಗಡೆ ಇರತಕ್ಕಂಥ ಪದಾರ್ಥಗಳು ನಮ್ಮ ಅರಿವಿಗೆ ಬರುತ್ತಿರುವಾಗ, ಪ್ರತಿಯೊಂದು ನಮ್ಮ ಅರಿವಿಗೆ ಬರ್ತಾ ಇದೆ. ಈಗಿನ ದ್ವೈತವಾದಿಗಳು ಅದನ್ನೇ ಹೇಳ್ತಾ ಇದ್ದಾನೆ, ಅಲ್ರಿ ಎದುರು ಕಾಣ್ತಾ ಇದೆ ಇಲ್ಲ ಅಂತ ಹೇಳ್ತೀರಲ್ರಿ ಅಂತ ಹೇಳ್ತಾರೆ. ವಾದ ನೋಡಿ, ಉಪಲಭ್ಯಮಾನ ಇವು ಬರ್ತಾ ಇರುವಾಗ ಕಥಂ ವ್ಯತಿರೇಕ ಅವ್ಯತಿರೇಕಾದಿ ವಿಕಲ್ಪೈ ನ ಸಂಭವತಿ ಇತ್ಯುಚ್ಯೇತ. ಅಲ್ಲ ಸ್ವಾಮಿ, ವಿಜ್ಞಾನವಾದಿಗಳೇ ನೋಡಿ, ಎಲ್ಲ ಪ್ರಮಾಣಗಳಿಂದಲೂ ಕೂಡ ನೋಡಿ, ನೀವಿದ್ದೀರಿ ಎದುರುಗಡೆ, ನೀವೇ ನಿಂತಿದ್ದೀರಲ್ಲ ವಿಜ್ಞಾನವಾದಿಗಳು, ಈ ಜನ, ಹೌದ್ ತಾನೆ?
ಇದು ಪ್ರತ್ಯಕ್ಷದಿಂದಲೇ ಸಿದ್ಧವಾಗ್ತಾ ಇದೆ. ಹೌದಾನೆ? ಸೊ ಹೀಗಾಗಿ ಓ ನಿಮಗಿಂತ ಹಿಂದೆ ಇದ್ದವರು ಅವ್ರು ಯಾರು? ಅಯ್ಯೋ ಮಹಾ 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 ಪಂಡಿತರವರು. ಮಹಾ ಪಂಡಿತರು ಅಂತ ಹೇಗೆ ಗೊತ್ತಾಗ್ತಾ ಇದೆ ಅವ್ರನ್ನ? ಅವ್ರು ಇಲ್ವಲ್ಲ ಈಗ. ಅಂದ್ರೆ ಅಯ್ಯೋ ಅವ್ರು ಮಹಾ ಪಂಡಿತರು ಅಂತ ಅನ್ನೋದು ನಿಮ್ಮ ಈ ಪಾಂಡಿತ್ಯದಿಂದ ಗೊತ್ತಾಗ್ತಾ ಇದೆ. ಅಂದ್ರೆ ಏನಾಯ್ತು? ಅವ್ರ ಮಹಾ ಪಂಡಿತರು ಅಂತ ಅನ್ನೋದು ಅನುಮಾನದಿಂದ ಸಿದ್ಧವಾಯ್ತು. ಪ್ರತ್ಯಕ್ಷ ಇಲ್ಲ ಅವ್ರು. ಹೀಗೆ ಯಾವುದೋ ಒಂದರಿಂದ ಸಿದ್ಧವಾಗ್ತಾ ಇರುವಾಗ ನೀವು ವ್ಯತಿರೇಕ ಅವ್ಯತಿರೇಕಾದಿ ವಿಕಲ್ಪನೆ ಏನು ಆ ವಸ್ತು ಇದೆ ಅಂತಲೋ ಇಲ್ಲ ಅಂತಲೋ ಅದನ್ನ ವಾದ ಮಾಡ್ತಾ ಆಮೇಲೆ ಓ ಯಾವುದು ಇಲ್ಲ ವಿಜ್ಞಾನ ಏನ್ ಸ್ವಾಮಿ ಎಲ್ಲ ಸಂಭವತಿ ಇತ್ಯುಚ್ಯೇತ ನ ಸಂಭವತಿ ಇತ್ಯುಚ್ಯೇತ ವಿಕಲ್ಪ ಮಾಡಿಕೊಂಡು ನೀವೇನ್ ಮಾಡ್ತಾ ಇದ್ದೀರಿ? ನ ಸಂಭವತಿ ಯಾವ ವಾಕ್ಯಾರ್ಥವೂ ಇಲ್ಲ, ಕೇವಲ ವಿಜ್ಞಾನ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮನ್ನೇನ್ ಅನ್ಬೇಕು ನಾವು? ಈಗಿನ ದ್ವೈತಿಗಳು ಅದೇ ತಾನೇ ಅಂತಕ್ಕಂಥದ್ದು. ಏನು ಒಂದೇ ವಿಚಾರ, ಎದುರು ಕಾಣ್ತಾ ಇದೆ ಇಲ್ಲ ಅಂತ ಹೇಳ್ತಾರಲ್ಲ, ಹೇಗೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಅದಕ್ಕೆ ಕೇಳ್ತಾರೆ, ಅತ್ರ ಬಾಹ್ಯಾರ್ಥೆ ಪ್ರತ್ಯಕ್ಷಾದೀನಾಮೇವ ಪ್ರಾಮಾಣ್ಯಂ ನ ಕೇವಲ ತರ್ಕಸ್ಯ ಇತ್ಯುಕ್ತಂ. ಇಲ್ಲಿ ನೀವೇನ್ ಹೇಳ್ತಾ ಇದ್ದೀರಿ? ಯಾವ್ದು ವಿಜ್ಞಾನವಾದಿಗಳು ನೋಡಿ ವಿಜ್ಞಾನವೇ ಇರತಕ್ಕಂಥದ್ದು ವಾಕ್ಯಾರ್ಥ ಇಲ್ಲ ಎಂಬುದಾಗಿ ನೀವು ಏನು ಉಪಯೋಗಿಸ್ತಾ ಇದ್ದೀವಿ ಅಲ್ಲಿ ಕೇವಲ ತರ್ಕವನ್ನು ಉಪಯೋಗಿಸ್ತಾ ಇದ್ದೀರಿ. ಇಷ್ಟೊಂದು ತರ್ಕ ಮಾಡಿದ್ರಿ. ಏನ್ ಸ್ವಾಮಿ ಎಷ್ಟು ತರ್ಕ ಮಾಡಿದ್ರೇನು? ಎದ್ರ ಕಣ್ಣೆದ್ರಿಗಿರೋವಾಗ ಯಾವ ತರ್ಕದಿಂದ ಏನ್ ಪ್ರಯೋಜನ ಅಂತ ಹೇಳಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇಲ್ಲಿ ಮುಖ್ಯವಾದ ವೀಕ್ಷಿತಾಂಶ ಇಷ್ಟೇ, ಅದನ್ನ ಮುಂದೆ ಬರೀತಾರೆ ಇವಾಗ. ಎದುರಿಗೆ ಕಾಣ್ತಾ ಇರತಕ್ಕಂಥ ವಸ್ತು ಇದೆ, ಅದು ಇದೆಯೋ ಇಲ್ವೋ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಸರಿ. ಆದರೆ ಯಾವ ವಸ್ತು ಎದುರಿಗೆ ಇಲ್ಲೋ ಪ್ರಮಾಣ ಗೋಚರವಾಗಿಲ್ವೋ ಅವನ್ನ ಯಾವುದರಿಂದ ಪ್ರತ್ಯಕ್ಷ ಪ್ರಮಾಣ ಗೋಚರವಾಗದೇ ಇರುವಾಗ ಅದನ್ನ ಶಾಸ್ತ್ರ ಪ್ರಮಾಣದಿಂದಲೇ ಗೊತ್ತು ಮಾಡಬೇಕು. ಮತ್ತೆ ಯಾವುದರಿಂದ ಅಲ್ಲ? ತರ್ಕದಿಂದ ಅಲ್ಲ, ಕೇವಲ ತರ್ಕದಿಂದ ಅಲ್ಲ ಅನ್ನುವಷ್ಟು ಮಾತ್ರ ನಾವು ತಿಳ್ಕೊಳ್ಬೇಕಾದ ವಿಚಾರ. ವಿಜ್ಞಾನವಾದಿ ಏನ್ ಮಾಡ್ತಾ ಇದ್ದಾನೆ? ಕಣ್ಣು ಕಾಣ್ತಾ ಇದೆ ಎದುರುಗಡೆ ವಸ್ತು, ಆದರೂ ಕೂಡ ಯಾವುದೋ ತರ್ಕ ಉಪಯೋಗಿಸಿ ಇಲ್ಲ ಇಲ್ಲ ಕೇವಲ ವಿಜ್ಞಾನವೇ ಅಂತ ಹೇಳ್ತಾ ಇದ್ದಾನೆ. ಏನ್ ಪ್ರಯೋಜನ? ಹಾಗೆ ಅದು ವಿವಕ್ಷಿತಾಂಶ. ಇಲ್ಲೂ ಅಷ್ಟೇ, ಬ್ರಹ್ಮ ಅಂತಕ್ಕಂಥದ್ದು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾ ಇದೆ, ನಾವು ತೋರಿಸ್ಕೊಡ್ತೇವೆ. ಯಾವುದರಂತೆ ಅಲ್ಲ, ಯಾವ ಕರ್ಮ ಫಲಗಳಂತೆಯೂ ಅಲ್ಲ, ಅವೆಲ್ಲ ಯಾವಾಗಲೂ ಆಗ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ತೋರ್ತಾ ಇದೆ ನಮಗೆ. ಅದನ್ನ ನೀವು ಓ ಬ್ರಹ್ಮ ಏನ್ರಿ ಅದು ಅನುಭವಕ್ಕೆ ಸಿಕ್ಕೋದಲ್ಲ ಹಾಗೆ ಹೀಗೆ ಅಂತ ಕೇವಲ ತರ್ಕದಿಂದ ಯಾವ ಸಿದ್ಧ ಮಾಡ್ತಾ ಇದ್ರೆ ಎಲ್ಲರೂ ಆಗುತ್ತ ಸ್ವಾಮಿ? ಖಂಡಿತ ಆಗೋದಿಲ್ಲ. ತರ್ಕ ಇಲ್ಲಿ ಪ್ರಯೋಜನಕ್ಕೆ ಬರೋದಿಲ್ಲ. ಅಲ್ಲೂ ಅಷ್ಟೇ ವಾಕ್ಯಾರ್ಥವಾದಿ ಅದನ್ನೇ ಹೇಳ್ತಾ ಇರೋದು ಅಂತ ಹೇಳಿ ಇಷ್ಟು ಮಾತ್ರ ವೀಕ್ಷಿತಾಂಶ. ಕೇವಲ ತರ್ಕ ಏನೂ ಪ್ರಯೋಜನ ಇಲ್ಲ. ಯಾಕೆ? ಎದುರಿಗೆ ಇರ್ತಕ್ಕಂಥದ್ದು ಅಲ್ಲಿ ಪ್ರತ್ಯಕ್ಷ ಅಂತ ಹೇಳ್ತಾನೆ ವಾಕ್ಯಾರ್ಥವಾದಿ. ಇಲ್ಲಿ ಏನ್ ಹೇಳ್ತಾರೆ? ಎದುರಿಗೆ ಇರ್ತಕ್ಕಂಥದ್ದು ಅಯ್ಯೋ ಬರೀ ಇರೋದಲ್ಲಪ್ಪ, ನಿನ್ನ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಈಗ ಇಂತಹ ವಿಚಾರವನ್ನ ಕೇವಲ ತರ್ಕದಿಂದ ಹೇಗೆ ನಿಲ್ಲಿಸ್ತಾನೆ ಅಂತಕ್ಕಂಥ ವೀಕ್ಷಿತಾಂಶ ನೋಡಿ. ಏವಂ ತರ್ಕ ವಿಷಯೇ ಅಪಿ ಯಥಾಸಂಭವ ವಿಶೇಷಣಾರ್ಥ ಕೋಶ್ಯ. ಹೀಗೆ ತರ್ಕ ವಿಷಯದಲ್ಲಿಯೂ ಕೂಡ ಎಷ್ಟು ಯಥಾಸಂಭವ ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ. ಅದೇನು ಸುಮ್ಮನೆ ವಿಜ್ಞಾನವಾದಿ ಮಾಡ್ತಾ ಇದ್ದಾನಲ್ಲ ತರ್ಕ, ಆ ಥರ ಅಲ್ಲ. ಎಷ್ಟು ಬೇಕು ತರ್ಕ, ಎಷ್ಟು ನೋಡಿ ಎಷ್ಟು ಬೇಕೋ ತರ್ಕ ಅಷ್ಟೇ ಉಪಯೋಗಿಸಿ ಅಷ್ಟೇ. ಅದಕ್ಕೆ ಹೆಸರಾಯ್ತೇನು? ಎಷ್ಟಕ್ಕೆ ಬೇಕು ಅಷ್ಟೇ ತರ್ಕ. ಅದಕ್ಕೆ ಶ್ರುತ್ಯನುಗ್ರಹೀತ ತರ್ಕ. ತರ್ಕ ಬೇಕು ವೇದಾಂತಕ್ಕೂ ಕೂಡ. ಅದೇನು ಅದು ಎಷ್ಟು ಬೇಕೋ ಅಷ್ಟು ಬೇಕು, ಮತ್ತೆ ಅದಕ್ಕೆ ಪೂರಕವಾಗಿರ್ಬೇಕು. ಹಾಗೆ ಶುಷ್ಕ ತರ್ಕ ಇರಬಾರ್ದು ಅಂತ ಇಲ್ಲಿ ಅಭಿಪ್ರಾಯ. ಯತ್ರ ಲೋಕದೃಷ್ಟಾನುಸಾರೇಣ ಸತ್ಯತೆ ತತ್ರ ಅನುಮಾನ ಶೋಧಕ ತರ್ಕಶ್ಚ ಗ್ರಾಹ್ಯ.
ಈ ಲೋಕದೃಷ್ಟಿಯ ನಾವು ನಮ್ಮ ಲೋಕಾರೂಢ ಇದೆಯಲ್ಲ ಅದನ್ನ ಇಟ್ಕೊಂಡು ನಾವು ತರ್ಕ ಮಾಡುವಾಗ ಅದೇನಾಗುತ್ತೆ, ತತ್ರ ಅನುಮಾನ ಶೋಧಕ ತರ್ಕಶ್ಚ. ಅಲ್ಲಿ ಅನುಮಾನ ಪ್ರಮಾಣ ಮತ್ತೆ ಅನುಮಾನಕ್ಕೆ ಅನುಮಾನಕ್ಕೆ ಬಲಪಡಿಸುವಂತಹ ಒಂದು ತರ್ಕ ಇದೆಯಲ್ಲ, ಅದು ಕೂಡ ಎರಡೂ ಬೇಕು. ಯತ್ರ ಶೂನ್ಯವಾದ್ಯಾದಯ ಕೇವಲ ತರ್ಕಬಲಾದೇ ವಸ್ತೂನಾಂ ನಿಸ್ವಭಾವತ್ವಂ ಅಭ್ಯೂಹಂತಿ. ಇನ್ನು ಕೆಲವರಿದ್ದಾರೆ, ಕೆಲವರು ಏನು ಅವರಲ್ಲೇ, ಇದು ಯಾವ ಸಂದರ್ಭ ಇದು? ವಾಕ್ಯಾರ್ಥವಾದಿ, ವಿಜ್ಞಾನವಾದಿ, ಶೂನ್ಯವಾದಿ, 3 ಜನ. ವಾಕ್ಯಾರ್ಥವಾದಿ ವಿಜ್ಞಾನವಾದಿ ಹೇಳಿದ್ರು. ವಾಕ್ಯಾರ್ಥವಾದಿ ಪ್ರತ್ಯಕ್ಷ ಪ್ರಮಾಣ ಯಾವುದೊಂದು ಪ್ರಮಾಣದಿಂದ ಲಭ್ಯವಾಗ್ತಾ ಇದೆ. ವಿಜ್ಞಾನವಾದಿ ಏನು ಕೇವಲ ತರ್ಕ ಲಭ್ಯವಾಗಿ ಎದುರುಗಡೆ ಇರೋದನ್ನ ಅವನು ಅಲ್ಲಗಳಿತಾ ಇದ್ದಾನೆ. ಯಾವುದರಿಂದ? ತರ್ಕದಿಂದ. ಶೂನ್ಯವಾದನು ಇಷ್ಟೇ, ಅವನು ತರ್ಕ ಯಾವುದು ಇಲ್ಲ ಅಂತ ಅವನು ಅಲ್ಲಗಳಿತ ಕೇವಲ ತರ್ಕ. ಮತ್ತೆ ಹೀಗೆ ಅವರು ಶೂನ್ಯವಾದಿಗಳು ಆ ಕೇವಲ ತರ್ಕದಿಂದ ಆ ಒಂದು ನಿಸ್ವಭಾವತ್ವವನ್ನು ಹೇಳ್ತಾ ಇದ್ದಾರೋ ವಸ್ತುಗಳಿಗೆ, ಅದು ತತ್ರ ಕೇವಲ ತರ್ಕ ಏವ ಪ್ರಬಲತರ ನಿರಾಸಾಯ ಗ್ರಾಹ್ಯ. ಅಲ್ಲಿ ಕೇವಲ ತರ್ಕವೇ ಪ್ರಬಲತರ. ಅಲ್ಲಿ ಬರೀ ತರ್ಕವೇ, ಇವನ್ ತರ್ಕ ಪ್ರಬಲ, ಅವನ್ ತರ್ಕ ಪ್ರಬಲ, ವಾದ ವಿವಾದ ಮುಗಿದೈತೆ. ಯತ್ರ ಪುನಃ ಅನುಭವ ಮಾತ್ರ ಅನುಸಾರ ತರ್ಕವು ಅಪೇಕ್ಷತೆ. ಅಲ್ಲಿ ಅನುಭವ ಏನು ಬೇಕಿದೆ ನಮಗೆ? ಬರೀ ತರ್ಕ ಅಷ್ಟೇ. ಆದರೆ ಎಲ್ಲಿ ನಿಮಗೆ ಅನುಭವಕ್ಕೆ ಅನುಸಾರವಾಗಿರ್ತಕ್ಕಂಥ ತರ್ಕವು ಹೇಳಬೇಕಾಗಿದೆಯೋ, ತರ್ಕವನ್ನು ಹೇಳಬೇಕಾಗಿದೆಯೋ, ತರ್ಕ ಮಾಡಬೇಕು, ಅದು ಅನುಭವಕ್ಕೂ ಹೊಂದಬೇಕು ತರ್ಕ, ಅಂತಹ ತರ್ಕವನ್ನು ಹೇಳಬೇಕಾಗಿದೆಯೋ ಅಲ್ಲಿ ಏನ್ ಮಾಡಬೇಕು? ಎಂಥ ತರ್ಕವನ್ನು ಉಪಯೋಗಿಸ್ಬೇಕು ನೀವು ಅಲ್ಲಿ ತತ್ರ ಶ್ರುತ್ಯನುಗ್ರಹೀತ ತದನುಸಾರಿ ಏವವ ಅನ್ವಯ ವ್ಯತಿರೇಕಾಕ್ಷೋವ ಗ್ರಾಹ್ಯ. ಅಲ್ಲಿ ಏನ್ ಮಾಡಬೇಕು? ಶ್ರುತಿ ವಾಕ್ಯಕ್ಕೆ ಅನುಗ್ರಹಿತವಾಗಿರ್ತಕ್ಕಂತಹ, ಅಂದ್ರೆ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ತರ್ಕವನ್ನ ಉಪಯೋಗಿಸ್ಬೇಕು. ಇಲ್ಲದೆ ಇದ್ರೆ ಏನ್ ಮಾಡಿ, ಇನ್ಯಾವ ತರ್ಕ ಉಪಯೋಗಿಸ್ಬೇಕು? ಒಂದು ಅದಕ್ಕೆ ಶ್ರುತಿ ಅನುಗ್ರಹಿತ ತರ್ಕ ಇಲ್ಲದೆ ಇನ್ನೆಂತ ತರ್ಕ ಉಪಯೋಗಿಸ್ಬೇಕು? ಅನ್ವಯ ವ್ಯತಿರೇಕಾಕ್ಷೋ ತರ್ಕ, ಅದು ತರ್ಕವೇ. ಅನ್ವಯ ವ್ಯತಿರೇಕ ಅಂತ ತರ್ಕವನ್ನು ಬಳಸಿ ನಾವು ತಿಳಿಬೇಕು. ಎಲ್ಲಿ ಅನುಭವ ಅನುಸಾರಿ ಆಗಿರ್ತಕ್ಕಂಥ ತರ್ಕ ಬೇಕಾಗಿದೆಯೋ ಅಲ್ಲಿ. ಮತ್ತು ತದಪಿ ಯುಕ್ತಂ ಭಾಷ್ಯಕಾರೇಣ ಅಂತ ಹೇಳಿ ಅದಕ್ಕೂ ಕೂಡ ಇನ್ನೊಂದು ಭಾಷ್ಯ ಮಾಡ್ತಾರೆ. ಇದನ್ನು ಓದ್ಬಿಡ್ತೇನೆ, ಅಂತ ಓದಬಿಡ್ತೀನಿ. ಯದಪಿ ಶ್ರವಣ ವ್ಯತಿರೇಕೇಣ ಮನನಂ ವಿದದತ್ ಶಬ್ದ ಏವ ತರ್ಕಂ ಅಪಿ ಆದರ್ತವ್ಯಂ ದರ್ಶಯತಿ ಇತ್ಯುಕ್ತಂ. ನ ಅನೇನ ಮಿಷೇನ ಶುಷ್ಕತರ್ಕಸ್ಯ ಅತ್ರ ಆತ್ಮಲಾಭ ಸಂಭವತಿ. ಶ್ರುತ್ಯನುಗ್ರಹೀತ ಏವ ಹಿ ಅತ್ರ ತರ್ಕಃ ಅನುಭವಾಂಗತ್ವೇನ ಆಶ್ರೀಯತೆ. ಸ್ವಪ್ನಾಂತ ಬುದ್ಧಾಂತಯೋಃ ಉಭಯೋಃ ಇತರ ವ್ಯಭಿಚಾರಾತ್ ಆತ್ಮನೋ ಅನನ್ವಾಗತತ್ವಂ ಸಂಪ್ರಸಾದೆ ಪ್ರಪಂಚ ಪರಿತ್ಯಾಗೇನ ಸದಾತ್ಮನ ಸಂಪತ್ತೇ ನಿಷ್ಪ್ರಪಂಚ ಸದಾತ್ಮತ್ವಂ ಪ್ರಪಂಚಸ್ಯ ಬ್ರಹ್ಮ ಪ್ರಭವತ್ವಾತ್ ಕಾರ್ಯ ಕಾರಣ ಅನನ್ಯತ್ವ ನ್ಯಾಯೇನ ಬ್ರಹ್ಮ ಅವ್ಯತಿರೇಕಃ ಇತಿ ಏವಂ ಜಾತೀಯಕಃ ಅಂತ ಇದೆ. ಇದು ಸ್ವಲ್ಪ ವಿವರಣೆ, ಇದು ಬಯಸುತ್ತೆ, ವಿವರಣೆ ಕೊಡ್ಬೇಕು. ಇದೇನು ಅರ್ಥ ಆಗೋದಿಲ್ಲ. ಇದು ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಯಾಕಂದ್ರೆ ಇದು ಎಲ್ಲ ಬೇಕಿಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಇಷ್ಟೆಲ್ಲ ವಿಚಾರ ತಿಳಿದೇ ಹೊರತು ತಿಳಿಯದ ಹೊರತು ಇದು ಏನು ಗೊತ್ತಾಗೋದಿಲ್ಲ. ಏನೇ ಓದ್ಕೊಂಡು ಹೋಗ್ಬೇಕಾದ್ರೆ ಹಾಗಾಗಬಾರದು ಅನ್ನೋ ದೃಷ್ಟಿಯಿಂದ ಮತ್ತೆ ಸ್ವಾಮಿಗಳು ಅವ್ರು ಎಷ್ಟು ಶ್ರಮ ಪಟ್ಟಿದ್ದಾರೆ ಇದನ್ನ ಗ್ರಂಥ ಬರೀತಾರೆ. ಅವ್ರಿಗೆ ಶ್ರಮ ಆಗಿದೆಯೋ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ಏನು ಎಲ್ಲಾ ವಾಕ್ಯಗಳು ಕೂಡ ಹೇಗೆ ನಾವು ಅದನ್ನ ಹುಡುಕ್ಬೇಕು, ಇವಾಗ ನೋಡ್ರಿ ಎಷ್ಟೊಂದು 5 ಟೈಮ್ ಏನಿಲ್ಲ ಅವ್ರಿಗೆ. ಅದು ನಮಗೆ ತೋರ್ತಕ್ಕಂಥದ್ದೇನು ಎಷ್ಟೊಂದೆಲ್ಲ ಮಾಡಿ ಎಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವರಿಗೆ ಅವರು ಎಲ್ಲ ವಾಕ್ಯಗಳು ಕೂಡ ನಿರರ್ಗಳ, ಯಾವ ಅರ್ಗಳವೂ ಹಿಂದೆ ಇರ್ತಕ್ಕ. ಅರ್ಗಳ ಅಂದ್ರೆ ತೊಡಕು, ಆ ಬೋಲ್ಟ್ ಅಂತಾರಲ್ಲ ಆ ಥರ ಪ್ರತಿಬಂಧಕ ಯಾವುದು ಇರ್ಲಿಲ್ಲ.
ಸ್ವಭಾವವಾಗಿ ಯಾವ ವಾಕ್ಯ ಬೇಕೋ ಆ ವಾಕ್ಯ ಬಂದ್ಬಿಡೋದು ಇರ್ಲಿ. ಆದರೂ ಕೂಡ ನಮ್ಮ ದೃಷ್ಟಿಯಿಂದ ಹೇಳ್ತಕ್ಕಂಥ ಮಾತು. ಅದರಿಂದ ಅವರ ಎಷ್ಟು ನಮಗೆ ಎಷ್ಟು ಸಾಧ್ಯ ಗೊತ್ತಿಲ್ಲ, ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಅವರ ಒಂದು ಅಭಿಪ್ರಾಯಕ್ಕೆ ಹೃದಯಕ್ಕೆ ತಕ್ಕಂತೆ ಅವರ ಒಂದು ಅನುಗ್ರಹದಿಂದಲೇ ನಾವು ವಿಚಾರ ಮಾಡಿ ತಿಳ್ಕೊಳ್ಳೋಣ ಅಂತ ಒಂದು ಈ ಅಭಿಪ್ರಾಯ ಅಷ್ಟೇ. ಅದರಿಂದ ಇಷ್ಟೆಲ್ಲ ಅಭಿಪ್ರಾಯ. ಮುಂದೆ ವಿಚಾರವನ್ನು ಮುಂದಿನ ಭಾಗವನ್ನ ಮುಂದಿನ ಭಾಗದಲ್ಲಿ ನೋಡಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.